और अगर मुझे दोबारा जन्म मिले ना तो फिर से हिंदू परिवार में ही हो। ಇದು ಮೂವಿ ಅಲ್ಲ, ಇದು ನೈಜ ಕಥೆ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಕೊಟ್ಟಿರ್ತಕ್ಕಂಥ ಒಂದು ಕತೆ. ಸೊ ನಾವೆಲ್ಲದನ್ನ ಅರ್ಥ ಮಾಡ್ಕೊಂಡು 4 ಜನ ಶೇರ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ, ಪ್ಲಸ್ ನಮ್ಮ ಭವಿಷ್ಯನ ಕಾಪಾಡ್ಕೊಳಕ್ಕೆ, ನಮ್ಮ ಹೆಣ್ಮಕ್ಳನ್ನ ನಾವು ದೇವ್ರ ತರ ನೋಡ್ತಿದೀವಿ. ಆ ದೇವರಿಗೆ ತೊಂದರೆ ಆಯ್ತು ಅಂದ್ರೆ ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದು ನೈಜ ಕತೆ, ಜನ ಬಂದು ನೋಡಿ 4 ಜನ ಶೇರ್ ಮಾಡಿ ಅಂತ ಹೇಳೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. Story is very, very interestingly taken, and the direction is very good. The acting is very good, and with this kind of aim to take away our Hindu girls, I think it's very shocking. Of course, being a secular country, it's important to follow your own religion, but I think all parents should bring up their children in such a way so they develop respect for their own dharma, their own religion, their own culture. Only when we don't have respect for our own culture and our dharma and religion, I think these things are bound to happen. So our Hindu families should be very alert and be careful. Thank you. ಫಿಲ್ಮ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಹೈಕೋರ್ಟ್ ಇದನ್ನು ಬ್ಯಾನ್ ಮಾಡಬೇಡಿ. ಎಲ್ಲ ಹೆಣ್ಮಕ್ಳು ನೋಡಲಿ, ಮತ್ತು ಎಲ್ಲ ಹಿಂದೂಗಳನ್ನ ದಯವಿಟ್ಟು ನೋಡಿ. ಯಾಕೆ ಇದನ್ನು ಬ್ಯಾನ್ ಮಾಡಿದ್ದೀರಾ? ಯಾವ್ಯಾವುದೋ ಫಿಲಮ್ಗಳನ್ನ ಹಾಕ್ತೀರಾ? ಈ ಥರ ಫಿಲಮ್ಗಳನ್ನ ಎಲ್ಲರಿಗೂ ತೋರಿಸಿ ನಮ್ಮ ಹಿಂದೂಗಳು ಎಲ್ಲ ಒಗ್ಗೂಡಿ ಎಲ್ಲ ಒಗ್ಗಟ್ಟಿನಿಂದ ಹೋರಾಡೋಣ. ಯಾಕಂದರೆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಹೆಣ್ಮಕ್ಳನ್ನ ಯಾವ ಥರ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಹುಡುಗರನ್ನ ಹಿಂದೂಗೆ ಯಾಕೆ ಕನ್ವರ್ಟ್ ಮಾಡ್ತಾ ಇಲ್ಲ, ಹುಡುಗರನ್ನ ಕರ್ಕೊಂಬಂದು ಕನ್ವರ್ಟ್ ಮಾಡಿ ಹಿಂದೂಗೆ, ಇದೆಲ್ಲ ಬಿಟ್ಟು ದಯವಿಟ್ಟು ಹೈಕೋರ್ಟ್ ಎಲ್ಲರಿಗೂ ನೋಡಲು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ, ನನ್ನ ಹೆಸರು ದಿವ್ಯಾ ಅಂತ. ಕೇರಳ ಸ್ಟೋರಿ ನಾನು ಮೊದಲನೇ ಎಪಿಸೋಡ್ ನೋಡಿದ್ದೆ. 2ನೇ ಎಪಿಸೋಡು ನಿನ್ನೆ ಅದು ಬ್ಯಾನ್ ಆಯಿತು. ಹೈಕೋರ್ಟ್ ಅದಕ್ಕೆ ಸ್ಟೇ ತಂದಿದೆ ಅಂತ ಗೊತ್ತಾದಾಗ ನನಗೆ ಬಹಳ ಬೇಜಾರಾಯಿತು. ಯಾಕೆ ಸ್ಟೇ ತರಕ್ಕೆ ಕಾರಣ ಏನು? ಸ್ಟೇ ತರಕ್ಕೆ ಕಾರಣ ಏನಾಗಿತ್ತು ಅಂದರೆ ಅದು ಸತ್ಯತೆಯ ಪರವಾಗಿತ್ತು. ಸತ್ಯತೆಯ ಪರವಾಗಿದ್ದ ಕಾರಣಕ್ಕೆ ಇದು ಸ್ಟೇ ತರಲಾಗಿತ್ತು. ಆದರೆ ಸತ್ಯ ಏನು ಅಂತ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಿದೆ. ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದು ವಾಸ್ತವಕ್ಕೆ ತುಂಬ ಹತ್ತಿರವಾಗಿದೆ. ಇದು ವಾಸ್ತವದ ಸ್ಟೋರಿನೇ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ. ಇದು ಪ್ರೊಪಗಂಡ ಈ ಥರ ಏನೂ ಇಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಅನುರಾಗ್ ಕಶ್ಯಪ್ ಅಂತ ಅವ್ನು ಹೇಳ್ತಾನೆ, ಬೀಫ್ ಕೋ ಐಸಾ ಕೌನ್ ಖಿಲಾತಾ ಹೈ, ಯಾರು ಈ ಥರ ಹಸುವಿನ ಮಾಂಸವನ್ನು ಗೋಮಾತೆಯ ಮಾಂಸವನ್ನು ಹೇಗೆ ತಿನ್ನಿಸ್ತಾರೆ, ಇದೆಲ್ಲ ಪ್ರೊಪಗಂಡ ಅಂತ ಹೇಳ್ತಾ ಇದ್ದ. ಇದರ ಮೂಲಕ ಅವನಿಗೊಂದು ಮಾತು ಹೇಳ್ತೀನಿ, ಈ ಸಿನಿಮಾವನ್ನು ಯಾರಾದರೂ ರಕ್ತ ಕುದಿಯುವಂಥ ಹಿಂದೂ ಏನಾದರೂ ನೋಡಿದರೆ ನಿಜವಾಗ್ಲೂ ಯಾರು ತಿನ್ನಿಸಿದಾರಲ್ಲ ಅವರನ್ನು ಮೊಟ್ಟ ಮಾಡದೆ ಬಿಡೋದಿಲ್ಲ. ರಕ್ತ ಎಲ್ಲಿವರೆಗೆ ಹಿಂದೂದು ಕುದಿಯೋದಿಲ್ವಲ್ಲ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ನಿಜವಾಗ್ಲೂ ಹೇಳಬೇಕಂತಂದರೆ ಸಿನಿಮಾವನ್ನು ನೋಡಿ ಸಾಮಾನ್ಯವಾಗಿ 2 ದಿನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಸ್ಟೋರಿ ಹಾಕೋತೀವಿ, ಬಹಳ ಚೆನ್ನಾಗಿ ಬಂದಿದೆ ಸ್ಟೋರಿ, ಬಹಳ ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾ ಅಂತ. ಹಿಂದೂಗಳೇ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೆ ಸಾವು ಅನ್ನೋದು ಮನೆಯ ಬಾಗಿಲಿಗೆ ಬರಲ್ವಲ್ಲ ಅಲ್ಲಿವರೆಗೆ ನಮ್ಗೆ ಗೊತ್ತಾಗಲ್ಲ. ಎಲ್ಲಿವರೆಗೆ ನಮ್ಮ ಹೆಣ್ಣು ಮಕ್ಕಳು ಇದರ ಮೂಲಕ ಹೋಗಲ್ವಲ್ಲ ಅಲ್ಲಿವರೆಗೆ ನಮ್ಗೆ ಇದರ ಸಂಕಟ ಅರ್ಥ ಆಗೋದಿಲ್ಲ. ಎಲ್ಲೋ ಉತ್ತರ ಪ್ರದೇಶದಲ್ಲಿ ನಡೀತಿದೆ, ಎಲ್ಲೋ ಜಾರ್ಖಂಡಲ್ಲಿ ನಡೀತಿದೆ, ಎಲ್ಲೋ ಕೇರಳದಲ್ಲಿ, ತಮಿಳುನಾಡಲ್ಲಿ ನಡೀತಿದೆ, ಎಲ್ಲೋ ಕೊಡಗಲ್ಲಿ ನಡೀತಿದೆ ಅಂತ ನಾವು ಸುಮ್ಮನೆ ಇರ್ತೀವಿ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವರು ಇಂಚಾಗಿ ಭಾರತವನ್ನು ತಿಂತಾ ಇದ್ದಾರೆ. ಇದು ನಿಮ್ಮ ಹೆಣ್ಣು ಮಕ್ಕಳಿಗೆ ತೋರಿಸಿ ನಾವು ಸಾಮಾನ್ಯವಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸೋದು ಹೇಗೆ ಗೊತ್ತೇನೋ, ಅಯ್ಯೋ ನನ್ನ ಹೆಣ್ಣು ಮಗು ನಿಮ್ಗೆ ಏನು ಬೇಕಾದರೂ ಮಾಡು, ನೀ ಹೇಗೆ ಬೇಕಾದರೂ ಇರು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಆದರೆ ಒಂದು ಮಾತ್ರ ಸತ್ಯ, ನಮ್ಮ ಧರ್ಮವನ್ನು ಕಲಿಸಿ. ನೀನು ಏನು ಮಾತ್ರ ಮಾಡು ಮಗಳೇ, ಒಂದು ಹಣೆಗೆ ಕುಂಕುಮ ಇಟ್ಕೊಂಡು ಹೋಗು, ನೀನು ಏನು ಮಾಡು ಮಗಳೇ, ಕತ್ತಲ್ಲಿ ರುದ್ರಾಕ್ಷಿ ಹಾಕೊಂಡಿರೋ, ನೀನು ಮುಗ್ಧವಾಗಿ ಬೆಳೆದ್ರೆ ಸಾಲದು, ನಿನ್ನಲ್ಲಿ ಆ ಶೌರ್ಯ ಇರಬೇಕು. ಭಾರತ ನನ್ನ ದೇಶ ಅನ್ನೋದನ್ನ ಎಲ್ಲಿವರೆಗೆ ನೀನು ಎದೆ ತಟ್ಕೊಂಡು ಹೇಳೋದಿಲ್ಲ ಅಲ್ಲಿವರೆಗೂ ನೀನು ಕಲಿತ ಶಿಕ್ಷಣ ಇದೆಯಲ್ಲ ಅದು ಬರೀ ಪುಸ್ತಕಕ್ಕೆ ಮಾತ್ರ ಸೀಮಿತ. ಹಿಂದೂ ಕೇರಳ ಸ್ಟೋರಿ ಇದೆಯಲ್ಲ ಹೇಳ್ಕೊಡೋದು, ಇದನ್ನ ತಾಕತ್ತಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದನ್ನ ಕಲಿಸುವಂತ ವ್ಯವಸ್ಥೆ ಮಾಡಲಿ.
ನಮ್ಮ ಮಕ್ಕಳಿಗೆ ನಾವು ಯಾವತ್ತು ಇದನ್ನ ಕಲಿಸೋದಿಲ್ಲ, ಭಾರತವನ್ನು ನುಂಗಿ ಹಾಕ್ತಾರೆ ಸ್ನೇಹಿತರೆ. ಇದು ಮಾತ್ರ ಸತ್ಯ. ಕೇರಳ ಸ್ಟೋರಿ ಬರೀ ಕತೆ ಅಲ್ಲ, ಕೇರಳ ಸ್ಟೋರಿ ವಾಸ್ತವ. ಇದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿ ಎಲ್ಲಿವರೆಗೂ ನಾನು ಹಿಂದೂ ಅಂತ ಪ್ರತಿಯೊಂದು ಮಗುವಿಗೂ ನೀರು ಕಳಿಸೋದಿಲ್ಲ, ಪ್ರತಿಯೊಂದು ಹೆಣ್ಣು ಮಗಳು ಹೇಳೋದಿಲ್ಲ. ನಾವು ಹೇಳ್ತೀವಿ, ನಮ್ಮ ಮಕ್ಕಳು ಇವತ್ತು ನಮ್ಮ ಹಬ್ಬಗಳನ್ನ ಮಾಡೋದಿಲ್ಲ, ನಮ್ಮ ಮಕ್ಕಳು ಸೀರೆ ಉಡೋದಿಲ್ಲ, ನಮ್ಮ ಮಕ್ಕಳು ನಮ್ಮ ಧರ್ಮ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಅವ್ರು ಯಾಕೆ ನಮ್ಮನ್ನ ನುಂಗ್ತಾ ಇದ್ದಾರೆ ಗೊತ್ತೇನು? ನಮಗೆ ಭಗವದ್ಗೀತೆ ಗೊತ್ತಿಲ್ಲ, ನಮಗೆ ಭಾಗವತ ಗೊತ್ತಿಲ್ಲ, ನಮಗೆ ಹಿಂದೂ ಪುರಾಣಗಳು ಗೊತ್ತಿಲ್ಲ, ನಮಗೆ ನಮ್ಮ ಋಷಿ ಮುನಿಗಳು ಗೊತ್ತಿಲ್ಲ, ನಮಗೆ ನಮ್ಮ ಆಯುರ್ವೇದ ಗೊತ್ತಿಲ್ಲ. ಸಣ್ಣ ಸಣ್ಣ ನಮ್ಮ ಧರ್ಮದ ವಿಷಯ ನಮ್ಮ ಮಕ್ಕಳಲ್ಲಿ ಧರ್ಮ ಜಾಗೃತಿ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಕೇರಳ ಸ್ಟೋರಿ ನಡೀತಾನೆ ಇರುತ್ತೆ. ಹಿಂದೂಗಳ ಇವತ್ತು ನೀವು ಎಚ್ಚೆತ್ತುಕೊಳ್ತೀರ, ಭಾರತದ ಇಂಚನ್ನು ನುಂಗಿ ಮುಗಿಸ್ತಾರೆ. ಇದು ತಮಾಷೆಯ ಕತೆ ಅಲ್ವೇ ಅಲ್ಲ. ನಮಸ್ಕಾರ ಸರ್. ಫಿಲಮ್ ತುಂಬ ಅರ್ಥ ಆಗ್ತಾ ಇದೆ, ನಮ್ಮ ಹಿಂದೂಗಳಿಗೆ ಹೆಂಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೇರಳದಲ್ಲಿ ತುಂಬ ಈ ಥರ ಆಗಿದೆ ಸರ್. ಇನ್ನು ಮುಂದೆ ಇದೆಲ್ಲ ತಡೆ ಆಕ್ಷನ್ ಮಾಡಬೇಕು ಕೇಳ್ಕೊತೀವಿ. ತುಂಬ ಇಷ್ಟ ಆಗಿದೆ ಫಿಲಮ್ ಸರ್. ನಮಸ್ತೆ. ಚೆನ್ನಾಗಿದೆ. ನಮ್ಮ ಹಿಂದೂ ಮಕ್ಕಳಿಗೆ ಎಲ್ಲ ಈ ಥರ ಪಿಕ್ಚರ್ ತೋರಿಸ್ಬೇಕು, ಮತ್ತು ಸುದ್ದಿ ಮುಟ್ಟಿಸ್ಬೇಕು. ಎಲ್ಲರಿಗೂ ಈ ಥರ ಪಿಕ್ಚರ್ ನೋಡಿದ್ರೆ ನಮ್ಮ ಹಿಂದೂ ಧರ್ಮ ಉಳಿದಿದೆ. ಮಕ್ಕಳು ತುಂಬ ಇವರು ಕನ್ವರ್ಟ್ ಆಗ್ತಾ ಇದೆ ಮುಸ್ಲಿಂ ಧರ್ಮಗೆ. ಅದಕ್ಕೆ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಬಾರ್ದು ಅಂತ ನಮ್ಮ ಹಿಂದೂ ಮಕ್ಕಳಿಗೆ ಈ ಥರ ಪಿಕ್ಚರ್ ತೋರಿಸ್ಬೇಕು, ಮತ್ತು ಅವೇರ್ನೆಸ್ ಜಾಗೃತ ಆಗಬೇಕು ನಮ್ಮ ಹಿಂದೂ ಸಮಾಜದಲ್ಲೇ. ಆ ಥರ ಧನ್ಯವಾದ. ಮಾತಾಡ್ತಿದ್ದೆ. ನಾವು ಹಿಂದೂ ಆಗಿ ನಮ್ಮ ಮಕ್ಕಳಿಗೆ, ನಾವು ಹೆಣ್ಮಕ್ಳಿಗೆ ಅದರಲ್ಲೂ ತೋರಿಸಲೇಬೇಕಾದಂಥ ಮೂವಿ ಇದು. ನಾವು ಈ ಥರದ್ದು ನಮ್ಮ ಮಕ್ಕಳ ಮೇಲೆ ಎಲ್ಲಾದರೂ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಇದ್ದರೆ ನಾವು ಹೋಗಿ ಯಾವ್ಯಾವ ಮಕ್ಕಳಾಗಿ ನಮ್ಮ ಹಿಂದೂ ಮಕ್ಕಳು ಇದ್ದರೆ ನಾವು ಹೋಗಿ ಅವ್ರನ್ನ ತಡಿಬೇಕು, ಅವ್ರಿಗೆ ಎಚ್ಚರಿಸಬೇಕು. ಈ ಫಿಲಮ್ ನೋಡಿ ಅಂತ ಹೇಳ್ಲೇಬೇಕು. ಇದೊಂದು ಎರಡನೇ ಸೀರೀಸ್ ಕೇರಳ ಸ್ಟೋರಿ 2 ಇದೆ ಅಲ್ಲ, ಒಂದನೇ ಭಾಗಕ್ಕೂ ಮತ್ತು ಎರಡನೇ ಭಾಗಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಇದು ಬೇರೆ ರೀತಿಯಾಗಿರ್ತಕ್ಕಂತಾನೆ ಒಂದು ಹೊಸ ಒಂದು ಸಂದೇಶವನ್ನು ಹೊತ್ಕೊಂಡ್ ಬಂದಿರುವಂತ ಸಿನಿಮಾ. ದಿನ ಆ ಕಡೆ ಈ ಕಡೆ ನಮ್ಮ ಸುತ್ತಮುತ್ತಲು ಮನೆ ಹಿಂದೆ ಎಲ್ಲಾ ರೀತಿಯಲ್ಲಿ ನಮ್ಮ ಬಡಾವಣೆಯಲ್ಲಿ ಅಲ್ಲಿ ಎಲ್ಲ ಸಿಗ್ಲಿಕ್ಕೆ ಕಾಣಕ್ ಸಿಗುವಂತ ಸಣ್ಣ ಸಣ್ಣ ವಿಚಾರಗಳನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಅಂದ್ರೆ ಒಂದು ಯಾವ ರೀತಿ ನಾವು ಟ್ರಾಫಿಗೆ ನಮ್ಮ ಹಿಂದೂ ಮಹಿಳೆಯರು ಟ್ರಾಫಿಕ್ ಬೀಳ್ತಾರೆ ಅನ್ನೋದನ್ನ ಇದನ್ನ ನೋಡ್ಬೋದು. ನನ್ನ ಅಬ್ದುಲ್ಲಾ ಅಂತವನಲ್ಲ, ನನ್ನ ಜಮೀರ್ ಅಂತವನಲ್ಲ ಅಂತಂದ್ ಹೇಳುವಂತ ಎಷ್ಟೋ ಹೆಣ್ಮಕ್ಳು ಇದಾರಲ್ಲ, ಅವ್ರೆಲ್ಲಾರು ಬಂದು ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಇವತ್ತಿನ ಹೆಣ್ಮಕ್ಳಿಗೆ ನಾವು ಎಷ್ಟು ನಾವು ಸಂಸ್ಕೃತಿ ಕೊಟ್ಟರು ಏನ್ ನಾವು ಮಾಡಿದ್ರು ಕೂಡ ಅವರು ಈ ಟ್ರಾಫಿಕ್ ಬೀಳ್ತಾ ಇದಾರೆ. ಅದಕ್ಕೋಸ್ಕರವಾಗಿ ನಾವು ಈ ತರದ ಸಿನಿಮಾವನ್ನು ಅವ್ರಿಗೆ ತೋರಿಸೋದ್ರಿಂದ ಅಥವಾ ಅವ್ರನ್ನ ಮೋಟಿವೇಟ್ ಮಾಡಿ ಈ ಸಿನಿಮಾ ನೋಡಂಗ್ ಮಾಡಿದ್ರೆ ಅಟ್ಲೀಸ್ಟ್ ಈಗ ಏನ್ ಅರ್ಧ ದಾರಿ ಇದಾರೆ ಅವ್ರನ್ನಾದ್ರೂ ವಾಪಸ್ ಕರ್ಕೊಂಡ್ ಬರುವಂತದ್ದು ಒಂದು ಕೆಲಸ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಈ ಸಿನಿಮಾವನ್ನು ತೋರಿಸ್ಬೇಕು, ಅವ್ರಿಗೆ ಕರ್ಕೊಂಡು ಬಂದು. ಅದು ನನ್ನ ಒಂದು ಅನಿಸಿಕೆ. ಅದ್ರಲ್ಲಿ ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗೋದೇ ಇಂಪಾರ್ಟೆಂಟ್. ಎಲ್ಲರೂ ಒಗ್ಗಟ್ಟಾಗಬೇಕು. ಅಟ್ಲೀಸ್ಟ್ ಇನ್ಮೇಲಾದ್ರೂ ಒಗ್ಗಟ್ಟಾದ್ರೆ ಒಂದು ಒಳ್ಳೆ ದೇಶ ಕಟ್ಟಕ್ಕೆ ಸಾಧ್ಯ. ಅಷ್ಟೇ ಹೇಳಕ್ಕಾಗಲ್ಲ.